ಅಂದರೆ ಪಾರ್ವತಿ ಪರಮೇಶ್ವರ ಎರಡೂ ಒಂದೇ ಅಂತ ಹೇಳ್ತೀವಿ. ಅಂದರೆ ಅರ್ಧನಾರೀಶ್ವರರು ಅಂತ ಕರಿತೀವಿ ದಂಪತಿಗಳನ್ನ. ಜೀವನದಲ್ಲಿ ನಾವು ಅಂದುಕೊಂಡಿದ್ದನ್ನು ಪಡ್ಕೋಬೇಕು ಅಂತಂದರೆ, ಅಂದುಕೊಂಡಿದ್ದನ್ನು ಸಾಧಿಸಬೇಕು ಅಂತಂದರೆ ಮೇಯ್ನಾಗಿ ನಾವೇನು ಮಾಡಬೇಕು ಅಂದ್ರೆ ಮೋಹವನ್ನು ಬಿಡಬೇಕು. ಮೋಹ ಮತ್ತು ವ್ಯಾಮೋಹ. ಭೀಮನ ಅಮಾವಾಸ್ಯೆ. ಈ ಭೀಮನ ಅಮಾವಾಸ್ಯೆ ದಿನ ಎಲ್ಲ ಹೆಣ್ಣುಮಕ್ಕಳು ಕೂಡ ಗಂಡಂದರಿಗೆ ಅಂದರೆ ಪತಿ ದೇವರಿಗೆ, ನೀವು ಪತಿ ದೇವರು ಅಂತ ಕೂಡ ಕರೀತಾರೆ, ಆ ದೇವರಿಗೆ ನೀವು ಪೂಜೆ ಮಾಡ್ತೀರ, ಗೊತ್ತಲ್ಲ. ಪತಿಯೇ ಪರದೈವ ಅಂತ ಹೇಳ್ತಾರೆ. ಆದರೆ ಈ ರೀತಿ ನೀವು ಪೂಜೆ ಮಾಡೋದ್ರಿಂದ ನೀವು ಅಖಂಡ ಸೌಭಾಗ್ಯವತಿ ಆಗ್ತೀರಾ. ಅದು ಯಾವ ರೀತಿ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ವಿನಯ್ ಯೋಗಿ ಗುರೂಜಿ ಅನ್ನೋಂಥ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ. ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಅದ್ಭುತವಾದಂಥ ಒಂದು ಮಾಹಿತಿಗಳು ಸಿಗ್ತವೆ. ಅದು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋನ ಮಾಡಿಕೊಡಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓ ಮಹಾದೇವಿ ಚೇದ್ಮಿಷ್ಟಪತಿ ಚಿಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ, ಮೂಲವ್ಯಾಧಿ ನಿವಾರಣೆ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ನೋಡಿದ್ರೆ, ಈ ಮೂಲವ್ಯಾಧಿ ನಿವಾರಣೆಗೆ ಮೇಯ್ನಾಗಿ ಈ ಪೈಲ್ಸ್ ಮತ್ತು ಪಿಸಿ ಮತ್ತು ಇದು ಕೂಡ ಎಕ್ಸಸ್ ಆಫ್ ಹೀಟ್ ಇದ್ದವಂಥವ್ರಿಗೆ ಬರುತ್ತದೆ ಮೊದಲ ದೇಹದಲ್ಲಿ. ಅದಕ್ಕೆ ಸ್ವಲ್ಪ ಮೂಲಂಗಿನ ಚೆನ್ನಾಗಿ ತುರಿದು ಮಜ್ಜಿಗೆ ನೆನೆಸಿ ನೀವು ಸೇವನೆ ಪ್ರತಿನಿತ್ಯ ಅಥವಾ ದಿನ ನೀವು ಸೇವನೆ ಮಾಡೋದ್ರಿಂದ ಮೂಲವ್ಯಾಧಿ ಕಡಿಮೆ ಆಗುತ್ತೆ. ಮೂಲವ್ಯಾಧಿ ನೋವಿತ್ತು ಅಂತಂದರೆ ಕೊಬ್ಬರಿ ಎಣ್ಣೆಯನ್ನು ಅಲ್ಲಿ ಹಾಕಿ, ಮತ್ತು ಸಹಜ ಶಂಖಮದ ಎಲ್ಲ ಪರಸ್ಪರ ಹಂಗೆ ಇಟ್ಕೊಳ್ಬೇಕು. ಸಹಜ ಶಂಖಮದನ್ನು 20 ನಿಮಿಷಗಳ ಕಾಲ ಮಾಡಿ ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರಣೆ ಇರಲ್ಲ. ಎಲ್ಲ ಪರಸ್ಪರ ಏನು ಮಾಡ್ಕೊಳ್ಳಿ, ಇದನ್ನು ಹಿಂಗೆ ಇಟ್ಕೊಳ್ಳಿ, ಗೊತ್ತಲ್ಲ. 20 ನಿಮಿಷಗಳ ಕಾಲ ಮಾಡಿ ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ಗೊತ್ತಲ್ಲ. ಇದು ಅತ್ಯದ್ಭುತವಾದಂಥದ್ದು ಮುದ್ರೆಯ ವಿಚಾರ. ಇನ್ನು ಜೀವನದಲ್ಲಿ ನಾವು ಅಂದುಕೊಂಡಿದ್ದನ್ನು ಪಡ್ಕೋಬೇಕು ಅಂತಂದರೆ, ಅಂದುಕೊಂಡಿದ್ದನ್ನು ಸಾಧಿಸಬೇಕು ಅಂತಂದರೆ ಮೇಯ್ನಾಗಿ ನಾವೇನು ಮಾಡಬೇಕು ಅಂದ್ರೆ ಮೋಹವನ್ನು ಬಿಡಬೇಕು. ಮೋಹ ಮತ್ತು ವ್ಯಾಮೋಹ. ಮೋಹ ಅಂತಂದರೆ ತಂದೆ ತಾಯಿಗಳ ಮೇಲೆ ಇರುವಂಥ ಮೋಹವನ್ನು ಬಿಡಬೇಕು. ಪ್ರೀತಿ ಇರಲಿ, ಮೋಹ ಬೇಡ, ಗೊತ್ತಲ್ಲ. ನಿಮ್ಮ ತಂದೆ ತಾಯಿ ಹೇಳ್ತಾರೆ, ನೀನು ಯಾವ ಬಿಸ್ನೆಸ್ ಮಾಡಬೇಡ, ನೀನು ಯಾವ್ದಾದ್ರು ಕೆಲಸಕ್ಕೆ ಹೋಗು ಅಂತ. ಇಲ್ಲ, ನಾನು ಬಿಸ್ನೆಸ್ ಮಾಡಿ ತೋರಿಸ್ತೀನಿ, ಸಕ್ಸಸ್ ಮಾಡ್ತೀನಿ ಅಂತ ತಂದೆ ತಾಯಿಗಳ ಮಾತು ಕೇಳಿದೆ ಅವನು ಬಿಸ್ನೆಸ್ ಮಾಡಿ 100 ಜನಕ್ಕೆ ಅವನು ಅನ್ನ ಕೊಡುವಂತಹ ಮತ್ತು ಕೆಲಸಕ್ಕೆ ಇಟ್ಕೊಳ್ಳುವಂತಹ ಒಂದು ದೊಡ್ಡ ವ್ಯಕ್ತಿ ಆಯಿತು ಅಂತಂದಾಗ, ಇವರು ಸ್ವಂತಹ ತನ್ನ ಮಕ್ಕಳನ್ನೇ ಅನ್ಯಾಯವಾಗಿ ಆರ್ಡಿನರಿ ವ್ಯಕ್ತಿಯಾಗಿ ಮಾಡಿಬಿಡ್ತಾಯಿದ್ರು. ಹಾಗಾಗಿ ನೀವೊಂದು ಸಾಧನೆ ಮಾಡಬೇಕು ಅಂತಂದರೆ, ನೀವು ಅಂದುಕೊಂಡಿದ್ದು ಸಾಧಿಸಬೇಕು ಅಂತಂದರೆ, ನೀವು ನಿಮ್ಮ ಮನೆಯವರ ಮಾತನ್ನು ಕೇಳಬಾರದು. ಸಾಧನೆ ಕಡೆಗೆ ಮಾತ್ರ ಗಮನ ಕೊಡಬೇಕು. ನಮ್ಮ ತಂದೆ ತಾಯಿಗಳು ನಮಗೆ ಒಳ್ಳೆಯದಾಗಲಿ ಅಂತ ಸೇಫ್ ಝೋನಲ್ಲಿರೋಕ್ಕೆ ಇಷ್ಟಪಡ್ತಾರೆ. ಯಾವುದು ರಿಸ್ಕ್ ತೊಗೋಬಾರ್ದು, ಯಾವುದೂ ಇದು ತೊಂದರೆ ತೊಗೋಬಾರ್ದು, ಮತ್ತು ಸೇಫಾಗಿರಬೇಕು. ರಿಸ್ಕ್ ತೊಗೊಳ್ಳದೆ ಯಾವುದೇ ರೀತಿಯಂಥ ದುಡ್ಡಾಗಲಿ ಹೆಸರಾಗಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಗೊತ್ತಲ್ಲ. ಅದನ್ನು ಅವ್ರು ಬಯಸ್ತಾರೆ. ಹಂಗನ್ಬಿಟ್ಟು ನಾವು ಇರೋಕ್ಕಾಗತ್ತಾ? ಇಲ್ಲ. ಸೊ ಹಾಗಾಗಿ ನಾವು ತಂದೆ ತಾಯಿಗಳ ಮೇಲೆ, ಯಾಕಂದರೆ ಎಷ್ಟೊಂದು ಜನ ತಂದೆ ತಾಯಿ ಬೇಜಾರು ಮಾಡ್ಕೋತಾರೆ ಅಂದ್ಬಿಟ್ಟು ಅವರು ಮಾಡೋವಂಥ ಸಾಧನೆ ಮಾಡೋದಿಲ್ಲ. ಮಗ ಮಿಲ್ಟ್ರಿಗೆ ಸೆಲೆಕ್ಟ್ ಆಗಿದ್ದ, ಯಾರೋ ಪಕ್ಕದ ಮನೆಯವರು ಹೇಳ್ಬಿಟ್ರು, ಈ ಮಿಲ್ಟ್ರಿಗೆ ಹೋಗ್ಬಿಡ್ತು ಅಂದರೆ ನಿಮ್ಮ ಮಗ ಸತ್ತೋಗ್ಬಿಡ್ತಾನೆ, ಹಂಗೆ ಏನೋ ನೆಗೆಟಿವ್, ಅನ್ಎಜುಕೇಟೆಡ್, ಗೊತ್ತಿಲ್ಲ, ಅವ್ರವ್ರು ಮಾತಾಡ್ಬೋದು. ಅದಕ್ಕೆ ನೀನು ಹೋಗಬೇಡ ಅಂತ ಕೊಡುವಂಥ ಕಣ್ಣಲ್ಲಿ ನೀರು ಹಾಕಿ ಇದು ಮಾಡಿ ಮಿಲ್ಟ್ರಿಗೆ ಸೆಲೆಕ್ಷನ್ ಆಗಿದ್ದವನು ಕ್ಯಾನ್ಸಲ್ ಮಾಡಿಕೊಂಡ. ಯಾಕೆ? ಮೋಹ. ಅದೇ ಈತ ಫ್ರೆಂಡು ಕೂಡ ಸೆಲೆಕ್ಟ್ ಆಗಿದ್ದ, ಅವನು ಮಿಲ್ಟ್ರಿಲಿ ಹೋಗಿ ಸಕ್ಸಸ್ ಆಗಿ ತುಂಬ ಒಳ್ಳೆಯ ಹೆಸರು ಮಾಡಿ ಮತ್ತು ರಿಟೈರ್ಡ್ ಆಗಿ ಬಂದ. ಸೊ ಇದಕ್ಕೆ ಕಾರಣ ಏನು? ಈತ ಅವನಿಗೂ ಅದೇ ಥರ ಮಾಡಿದ್ರಂತೆ,
ಅಂದರೆ ತಂದೆ ತಾಯಿಗಳು ಬೇಡ ಅಂದ್ರಂತೆ. ಆದರೆ ಅವನು ಆ ತಂದೆ ತಾಯಿಗಳ ಮಾತನ್ನು ಧಿಕ್ಕಾರ ಮಾಡಿ ದೇಶ ಸೇವೆ ಮಾಡೋದಕ್ಕೆ ಹೋದ. ಅವನು ದೇಶ ಸೇವೆ ಮಾಡೋದಕ್ಕೆ ಹೋದಾಗ ತುಂಬ ಚೆನ್ನಾಗದ, ನೂರಾರು ಜನ ಶತ್ರುಗಳನ್ನು ಅವನು ಯುದ್ಧದಲ್ಲಿ ಕೊಂದಾಕ್ತಾ, ಒಳ್ಳೆ ಪ್ರಶಸ್ತಿಗಳನ್ನು ಕೊಟ್ಟರು, ಒಳ್ಳೆ ಫೆಸಿಲಿಟಿ ಮಾಡಿಕೊಡ್ತು ಗೌರ್ಮೆಂಟು ಅವ್ರಿಗೆ, ಎಲ್ಲವನ್ನ ಮಾಡ್ತು. ಒಳ್ಳೆಯ ಹೆಸರನ್ನ ತಂದೆ ತಾಯಿಗಳಿಗೂ ಒಳ್ಳೆಯ ಹೆಸರು ಬಂತು. ಹಾಗಾಗಿ ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡಬೇಕು ಹೊರತು ತಂದೆ ತಾಯಿಗಳ ಮೇಲೆ ಪ್ರೀತಿ ಇರಬೇಕು ಹೊರತು ಮೋಹ ಇರಬಾರ್ದು. ಈಗ ತಂದೆ ತಾಯಿಗಳಿಗೆ ಹುಷಾರು ತಪ್ಪತ್ತೆ, ಅದಕ್ಕೆ ನೀವು ಗೊಳೋ ಅಂತ ನೀವು ಹೊತ್ಕೊಂಡು ಕೂತ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಬಿಡ್ತು ಅಂತಂದರೆ ಅವ್ರಿಗೇನು ಮಾಡಿ ಟ್ರೀಟ್ಮೆಂಟ್ ಮಾಡಬೇಕು, ಚೆನ್ನಾಗಿ ನೋಡ್ಕೋಬೇಕು. ಗೊತ್ತಾಯ್ತಲ್ಲ? ಆ ಥರ ಮೋಹ ಮತ್ತು ವ್ಯಾಮೋಹವನ್ನು ಬಿಡಬೇಕು. ಗೊತ್ತಲ್ಲ? ಸಣ್ಣ ಪುಟ್ಟ ಕೆಲಸಗಳ ಮೇಲೆ ಮತ್ತು ಸಮಾಜದ ಮೇಲೆ ವ್ಯಾಮೋಹವನ್ನು ಬಿಡಬೇಕು. ಗೊತ್ತಲ್ಲ? ಗುರಿ ಕಡೆ ಮಾತ್ರ ನೀವು ಗಮನವನ್ನು ಕೊಡಬೇಕು. ಹಂಗಿದ್ರೆ ಮಾತ್ರ ಲೈಫಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಇದು ಕುಂಡಲಿ ತಂತ್ರದ ವಿಚಾರ. ಇನ್ನು ನಾಳೆ ಭೀಮನ ಅಮಾವಾಸ್ಯೆ. ಈ ಭೀಮನ ಅಮಾವಾಸ್ಯೆ ದಿನ ಎಲ್ಲ ಹೆಣ್ಣುಮಕ್ಕಳು ಕೂಡ ಗಂಡಂದರಿಗೆ, ಅಂದರೆ ಪತಿ ದೇವರಿಗೆ, ನೀವು ಪತಿ ದೇವರು ಅಂತ ಕೂಡ ಕರೀತಾರೆ, ಆ ದೇವರಿಗೆ ನೀವು ಪೂಜೆ ಮಾಡ್ತೀರ. ಗೊತ್ತಲ್ಲ? ಪತಿಯೇ ಪರದೈವ ಅಂತ ಹೇಳ್ತಾರೆ. ಆದರೆ ಈ ರೀತಿ ನೀವು ಪೂಜೆ ಮಾಡೋದ್ರಿಂದ ನೀವು ಅಖಂಡ ಸೌಭಾಗ್ಯವತಿ ಆಗ್ತೀರಾ. ಅದು ಯಾವ ರೀತಿ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ವಿನಯ್ ಯೋಗಿ ಗುರೂಜಿ ಅನ್ನೋಂಥ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ. ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಅದ್ಭುತವಾದಂಥ ಒಂದು ಮಾಹಿತಿಗಳು ಸಿಗ್ತವೆ. ಅದು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋನ ಮಾಡಿಕೊಡಿ. ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೊಳ್ಳೋಣ. ಏನು ಅಂತಂದರೆ ನೋಡಿ, ಭೀಮನ ಅಮಾವಾಸ್ಯೆ ದಿನ, ನಾಳೆ ಭೀಮನ ಅಮಾವಾಸ್ಯೆ ಇರೋದ್ರಿಂದ ಏನು ಮಾಡಬೇಕು ಹೆಣ್ಮಕ್ಳು ತಾಯಂದ್ರು ಅಂತಂದರೆ, ಫಸ್ಟು ಯಾವುದೇ ಕಾರಣಕ್ಕೂ ಗಂಡನಿಗೆ ಕೋಪ ಬರದೇ ಇರೋಂಥ ರೀತಿ ನಡ್ಕೋಬೇಕು. ಯಾಕಂದರೆ ಪ್ರತಿಯೊಂದು ಕೂಡ ಈ ನಮ್ಮ ಭಾರತೀಯ ಒಂದು ಸಂಪ್ರದಾಯದಲ್ಲಿ ಕೂಡ ಗಂಡ ಏನು ದುಡ್ಕೊಂಡು ತನ್ನ ಒಂದು ಶ್ರಮ, ಅಂದರೆ ಬೆವರು ಸುರಿಸಿ ದುಡ್ಕೊಂಡು ಬಂದದನ್ನು ಹೆಣ್ಮಕ್ಳು, ಮನೇಲಿರುವಂಥ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಹೋಗ್ತಾಯಿದ್ದೀನಿ. ಅವರು ಸೇವನೆಯನ್ನು ಮಾಡ್ತಾ ಇರ್ತಾರೆ, ಆಹಾರವನ್ನು ಸೇವನೆ. ಅಂದರೆ ಗಂಡನ ಒಂದು ಬೆವರು ನಮಗೆ ಹಂಗೆ, ಅಂದರೆ ಪಾರ್ವತಿ ಪರಮೇಶ್ವರ ಎರಡೂ ಒಂದೇ ಅಂತ ಹೇಳ್ತೀವಿ. ಅಂದರೆ ಅರ್ಧನಾರೀಶ್ವರರು ಅಂತ ಕರಿತೀವಿ ದಂಪತಿಗಳನ್ನ. ಹಾಗಾಗಿ ಏನು ಅಂತಂದರೆ ನಿಮ್ಮ ಒಂದು ಶ್ರಮ ಮತ್ತು ಈ ತಾಯಂದರು ಮತ್ತು ಹೆಣ್ಮಕ್ಳು ಏನು ಮಾಡ್ತಾರೆ, ಈ ಪತಿದೇವರು ತಂದಂಥ ಒಂದು ಆಹಾರವನ್ನು, ಅಂದರೆ ಸೇವೆ ಕಷ್ಟಪಟ್ಟು ದುಡಿದು ಬೆವರು ಸಿರಿಸಿ ತೊಗೊಂಡ್ಬಂದನ್ನು ಅದನ್ನು ಅಡುಗೆ ಮಾಡಿ ಅಚ್ಚುಕಟ್ಟಾಗಿ ಪ್ರೀತಿಯಿಂದ ಬಡಿಸ್ತಾರೆ. ಅವರ ಒಂದು ಶ್ರಮನೂ ಕೂಡ ಅದರಲ್ಲಿರುತ್ತೆ. ಗೊತ್ತಾಯ್ತಲ್ಲ? ಹಾಗಾಗಿ ಇಬ್ಬರೂ ಕೂಡ ಒಂದೇ. ಈ ಒಂದು ದಿನ ನೀವು ಯಾವುದೇ ಕಾರಣಕ್ಕೂ ಅಂತಂದರೆ ಅದಕ್ಕೋಸ್ಕರ ಪತಿದೇವರು ಅಂತ ಹೇಳ್ತಾರೆ. ಯಾಕಂದರೆ ಫಸ್ಟು ಹೆಣ್ಮಕ್ಳು ತಂದೆ ತಾಯಿ ಆದಮೇಲೆ ಎರಡನೇದು ಅಂತಂದರೆ ಪತಿದೇವರು, ಅಂತಂದರೆ ಯಜಮಾನರು. ಹಾಗಾಗಿ ಏನು ಮಾಡಬೇಕು, ಯಾವ ರೀತಿ ನೀವು ಬಂದರೆ, ಭಾಳಷ್ಟು ಜನ ಇವಾಗ ನಮ್ಮ ಅಜ್ಜಿ ಹೇಳಿದ್ರು, ನಮ್ಮ ಅಜ್ಜಿಗೆ ಒಂದು ಆಸೆ ಇತ್ತು, ನಾನು ಮುತ್ತೈದೆಯಾಗಿ ಸಾಯಬೇಕು ಅಂತ. ಅವರು ಅದೇ ರೀತಿ ಸತ್ರು. ಅಂದರೆ ತುಂಬ ಏಜ್ ಆಗಿ ಒಂದು 78 ವರ್ಷ 80 ವರ್ಷ ಆದಾಗ ನಮ್ಮ ತಾತಂಗೆ ಇನ್ನೂ ಕೂಡ ಏಜ್ ಇತ್ತು. ಅವರು ಸೌಭಾಗ್ಯವತಿಯಾಗಿ ತೀರ್ಕೊಂಡ್ರು. ತುಂಬ ಏಜ್ ಆಗಿತ್ತು. ಹಾಗಾಗಿ ಅಂದರೆ ಅದು ಎಲ್ಲರಿಗೂ ಕೂಡ ಭಾಳಷ್ಟು ಜನ ಅಲ್ಲಿಗೆ ಬಂದವರಲ್ಲೇ ಹೇಳ್ತಾಯಿದ್ರು, ಎಂಥ ಒಳ್ಳೆಯ ಸಾವು, ಎಂಥ ಒಳ್ಳೆಯ, ಇದೊಂದು ಸೆಂಟಿಮೆಂಟ್ ಅಂತ ಅನ್ಕೋಬೋದು ಅಥವಾ ಏನೋ ಅನ್ಕೋಬೋದು, ಯಾವುದೇ ರೀತಿ ಅಂತ ಅನ್ಕೋಬೋದು. ಪ್ರತಿಯೊಂದು ಹೆಣ್ಣುಮಕ್ಳಿಗೂ ಕೂಡ ಇದೊಂದು ಆಸೆ, ಅಂದರೆ ಸೌಭಾಗ್ಯವತಿ ಆಗೋದು. ಈ ಸೌಭಾಗ್ಯವತಿ ಅಂತಂದರೆ ಏನು ಅಂತಂದರೆ 100 ಕಾಲ ಹೆಣ್ಣುಮಕ್ಕಳು ಯಾವುದೇ ರೀತಿ ಗಂಡನಿಗೆ ತೊಂದರೆ ಆಗದೇ ರೀತಿ. ಇಲ್ಲಿ ಹೆಣ್ಣುಮಕ್ಳು ಎಷ್ಟೊಂದು ಜನ ಗಂಡು ಮಕ್ಕಳು ಪೂಜೆ ಮಾಡಲ್ಲ, ಪುನಸ್ಕಾರ ಮಾಡಲ್ಲ, ಮತ್ತು ದೇವರಿಗೆ ಸರಿಯಾಗಿ ಕೈ ಮುಗಿಯಲ್ಲ, ನಾನಾ ರೀತಿಯಾದಂಥ ಒಂದು ಇದಲ್ಲೇ ಇರ್ತಾರೆ. ಆದರೆ ಹೆಣ್ಣುಮಕ್ಕಳು ಪೂಜೆ ಪುನಸ್ಕಾರ ಮಾಡಿದರೆ ಗಂಡನಿಗೆ ಶ್ರೇಯಸ್ಸಾಗ್ತಾ ಬರುತ್ತೆ. ಗೊತ್ತಲ್ಲ? ಆ ಗಂಡನ ಒಂದು ಶ್ರೇಯಸ್ಸೇ ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ತುಂಬ ಅನುಕೂಲವನ್ನು ಮಾಡಿಕೊಡುತ್ತೆ. ಹಾಗಾಗಿ ನೀವು ಏನು ಮಾಡಬೇಕು ಈ ಒಂದು ದಿನ ಅಂತ ನಾವು ನೋಡೋದಾಯಿತು ಅಂತಂದರೆ,
ನೀವು ಗಂಡನ ಪಾದ ಪೂಜೆ ಮಾಡ್ತೀರಲ್ಲ, ಗಂಡನ ಒಂದು ಪಾದ ಪೂಜೆ ಮಾಡಿ, ಫಸ್ಟು ಪಾದ ಪೂಜೆ ಮಾಡುವಂಥ ಒಂದು ವಿಧಾನ. ಫಸ್ಟ್ ಏನಂತಂದರೆ ಕಾಲನ್ನು ತೊಡಸ್ಬೇಕು. ಇನ್ನು ಹಣಕಾಸಿನ ಸಮಸ್ಯೆ ತಲೆನೇ ಕೆಡಿಸ್ಕೊಬೇಡಿ. ನಾವು ಅದು ಅದ್ಭುತವಾದ ಒಂದು ಅಷ್ಟಲಕ್ಷ್ಮಿ ಅಂತ ಇದೆ ಅಲ್ಲ, ಈ ಅಷ್ಟಲಕ್ಷ್ಮಿ ಅಂತ ಮನೇಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನಿವಾರಣೆ. ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ಅದು ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಸಾಲದವರು ಫೋನ್ ಮೇಲೆ ಫೋನ್, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ. ತಲೆನೇ ಕೆಡಿಸ್ಕೊಬೇಡಿ. ಬಿಸ್ನೆಸ್ಸು ಪ್ರಾಫಿಟ್ ಬರ್ತಾಯಿಲ್ಲ, ಬರ್ತಾ ಲಾಸ್ ಆಗ್ತದೆ. ಎಷ್ಟೇ ಕಷ್ಟಪಟ್ಟು ದುಡ್ಡೇ ಉಳಿಸೋಕ್ಕಾಗ್ತಾಯಿಲ್ಲ ಗುರುಗಳೇ, ಮಕ್ಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಾಯಿಲ್ಲ, ಮಕ್ಳಿಗೆ ಮದುವೆ ಮಾಡಬೇಕು ಒಂದು 15 ಲಕ್ಷ ಖರ್ಚಾಗುತ್ತೆ, ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಮಾಡೇ ಇಲ್ಲ, ಒಡವೆ ಗಿಡವೆ ಅಂತ ನಾವೇನೂ ಮಾಡಿಸ್ಕೊಳೋಕ್ಕೆ ಆಗಿಲ್ಲ. ಮತ್ತು ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಕಾರ್ಗೆ ನಾವು ಬುದ್ಧಿ ಹೇಳ್ತಾ ಇದ್ವಿ, ಜೀವನದಲ್ಲಿ ಮುಂದೆ ಬಂದ, ಇವಾಗ ಅವ್ರು ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ, ಒಡವೆಗಳು ಮಾಡಿಸ್ಕೊಂಡಿದ್ದಾರೆ, ಮತ್ತು ಆಸ್ತಿ ಪಾಸ್ತಿ ಮಾಡಿದ್ದಾರೆ, ಫಾರಿನ್ ಟ್ರಿಪ್ಪಿಗೆಲ್ಲ ಹೋಗಿ ಬಂದಿದ್ದಾರೆ ಕೊಟ್ಟರೆ. ಬಟ್ ನಮಗಿನ್ನೂ ಆಗ್ತಾಯಿಲ್ಲ, ನಾವು ಏನು ಮಾಡೋದು ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬೇಡಿ. ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತ. ಈ ಅಷ್ಟಲಕ್ಷ್ಮಿ ಅಂತ ಮನೇಲಿ ಪ್ರತಿಷ್ಠಾಪನೆ ಮಾಡಿ ನಿಮಗೆ 6 ತಿಂಗಳಲ್ಲಿ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ರೂ ನಿವಾರಣೆ ಆಗಿಬಿಡುತ್ತೆ. 100% ರಿಸಲ್ಟ್. ಇದು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಿ, ಇದಕ್ಕೆ ಮುಟ್ಟು ಕಟ್ಟು ಚಿಟ್ಟು ಮಡಿ ಮೇಲ್ಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾರು ಇಡ್ಬೋದು, ಬೀರಿನೆಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರಿಸ್ಟ್ರಿಕ್ಷನ್ಸ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಇದೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು, ಎಲ್ಲರೂ ಕೂಡ ತೆಗೊಳಕ್ಕಾಗೋದಿಲ್ಲ ಇದನ್ನು. ಹಾಗಾಗಿ 10 ಬಾರಿ ನೀವು ಸಂಕಲ್ಪ ಮಾಡಿ, 11ನೇ ಬಾರಿಗೆ ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತಿದೆ, ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆಸ್ತಾ ಹಾಗೆ ಗೊತ್ತಲ್ಲ. 100% ಕೆಲಸ ಆಗುತ್ತೆ. ಹಿಂದೆ ಆಗಿತ್ತು, ಈಗಲೂ ಆಗ್ತದೆ, ಇನ್ನು ಮುಂದೆಗೂ ಕೂಡ ಹಾಗೇ ಆಗುತ್ತೆ. ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇನೆ ಗೊತ್ತಲ್ಲ. ನೀವು ಹಣಕಾಸಿನ ಸಮಸ್ಯೆ ಇತ್ತು ಮರೆತು ಬಿಡಿ, ಇನ್ನು ಮುಂದೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಗೊತ್ತಲ್ಲ. ಈ ಕಾಲನ ನೀವು ಮೇಲ್ಗಡೆ ಹಿಂಗೆ ತೊಡ್ಸೋಕ್ಕಿಂತ ಫಸ್ಟು ಮೇಲ್ಗಡೆ ನೀರು ಹಾಕಿ ಕೆಳಗಡೆ ಹಿಂಗೆ ಈ 2 ಬೆರಳಿನ ಹೆಬ್ಬೆರಳು ಮತ್ತು ಮಧ್ಯದ ಬೆರಳಲ್ಲಿ ಇರುವಂಥದ್ದನ್ನು ಸ್ಪರ್ಶ ಮಾಡಬೇಕು. ನೀವು ಗೊತ್ತಲ್ಲ, ಸ್ಪರ್ಶ ಮಾಡಿ ನೀವೇನು ಮಾಡಬೇಕು ಅಂತಂದರೆ ಪರಮೇಶ್ವರನ ನೆನೆಸ್ಕೋಬೇಕು, ಈಶ್ವರನ ನೆನೆಸ್ಕೋಬೇಕು, ವಿಷ್ಣುವನ್ನು ನೆನೆಸ್ಕೋಬೇಕು ಗೊತ್ತಲ್ಲ. ಆ ಸಾಕ್ಷಾತ್ ಪರಮೇಶ್ವರ ವಿಷ್ಣು ತನ್ನ ಗಂಡನ ರೂಪದಲ್ಲಿ ಬರಲಿ ಅಂತ ನೀವು ಪ್ರಾರ್ಥನೆಯನ್ನು ನೀವು ಮಾಡ್ಕೋಬೇಕು ಗೊತ್ತಲ್ಲ. ಆಮೇಲೆ ನೀವು ಏನು ಮಾಡಬೇಕು ಅಂತಂದರೆ, ಈ ಪಾದ ಪೂಜೆ ಮಾಡಿ ನೀರೆಲ್ಲ ಹಾಕಿ ಮತ್ತು ವಿಭೂತಿ ಕುಂಕುಮವನ್ನು ಹಾಕೋಕೆ ಹೋಗ್ಬೇಡಿ. ಈ ಕುಂಕುಮ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಕೆಮಿಕಲ್ಲು ಗೊತ್ತಲ್ಲ. ಈ ಕುಂಕುಮ ಹಾಕೋದ್ರೆ 2 ದಿನ ಹಂಗೆ ಇರುತ್ತೆ ಪಾದ ಪೂಜೆ. ನನಗೂ ಎಷ್ಟೊಂದು ಸರಿ ಪಾದ ಪೂಜೆ ಮಾಡಿದಾಗ ಕುಂಕುಮ ಹಾಕಿದಾಗ 2 ದಿನ ಆದರೂ ಹೋಗ್ತಾ ಇರಲಿಲ್ಲ. ಕುಂಕುಮವನ್ನು ಹಾಕೋಕೆ ಹೋಗ್ಬಿಡಿ. ಪಾದದ ಮುಂದೆ ಕುಂಕುಮವನ್ನು ಇಡಿ ಗೊತ್ತಲ್ಲ. ವಿಭೂತಿಯನ್ನು ಹಾಕಿ ಅರಿಶಿಣವನ್ನು ಮೇಲ್ಗಡೆ ಒಂಚೂರು ಇದಾಗಿ ಒದ್ದೆ ಕುಂಕುಮನ ಇಟ್ಟರೂ ಪರವಾಗಿಲ್ಲ, ಆದರೆ ನೀರನ್ನು ಹಾಕಿ ನೀವು ಹಾಕೋಕೆ ಹೋಗಬೇಡಿ ಅದಲ್ಲ. ಶುದ್ಧವಂತ ಕುಂಕುಮ ಇದ್ದರೆ ಪರವಾಗಿಲ್ಲ, ತೊಂದರೆ ಇಲ್ಲ. ಅದನ್ನು ಮಾಡಿ ಮತ್ತು ಫಸ್ಟು ಕುಂಕುಮವನ್ನು ಫಸ್ಟು ಪಾದವನ್ನು ಒರೆಸಿ ಆ ಒಂದು ಹೂವನ್ನು ಇಟ್ಟು ಗೊತ್ತಲ್ಲ, ವಿಭೂತಿ ಕುಂಕುಮವನ್ನು ಹಾಕಿ ಹೂವನ್ನು ಇಟ್ಟು ಗಂಧದ ಕಡ್ಡಿ ತೊಗೊಂಡು ಪೂಜೆ ಮಾಡಬೇಕು. ಆಮೇಲೆ ಅವ್ರ ಆಶೀರ್ವಾದ ತೊಗೋಬೇಕು ಗೊತ್ತಲ್ಲ. ನೀವು ಆಶೀರ್ವಾದ ತೊಗೋಬೇಕು ಅಂತಂದಾಗ ಹಣೆಯನ್ನು ಪತಿದೇವರ ಒಂದು ಕಾಲಿಗೆ ಸ್ಪರ್ಶ ಮಾಡಿ, ಕೆಲವರು ಹೆಂಗೋದು ಹಿಂಗೆ ಮಾಡ್ಕೊಳ್ಳೋದು, ಸಣ್ಣ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ. ಸಣ್ಣ ಅಂದರೆ ಸಣ್ಣಗೆ ಮಾಡೋಂಥ ನಮಸ್ಕಾರ, ಸಣ್ಣ ಮಾಡ್ಕೊಳ್ಳೋದು ಅಂತ. ಹಂಗಲ್ಲ, 2 ಕೈನ ಹಿಂಗೆ ಇಟ್ಕೊಂಡು ಹಿಂದೆ ಹೆಂಗೆ ಅಂತಂದರೆ ಈ ಇಮ್ಮಡಿಯಿಂದ ಹಿಡಿದು ಕಾಲಿನ ಒಂದು ಪಾದದವರೆಗೆ ತೊಗೊಂಡು ನೀವೇ ಹಿಂಗೆ ಮಾಡ್ಕೋಬೇಕು. ಆಮೇಲೆ ಹಣೆಯನ್ನು ನೆತ್ತಿಯನ್ನು ನೀವು ಪತಿದೇವರ ಒಂದು ಕಾಲಿಗೆ ಸ್ಪರ್ಶ ಮಾಡಿಸ್ಬೇಕು. ಹಂಗೆ ಬಗ್ಕೊಂಡೆ ಮಾಡಿ ಗೊತ್ತಲ್ಲ. ಸಾಷ್ಟಾಂಗ ನಮಸ್ಕಾರ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ಶ್ರೇಯಸ್ಸು. ಮತ್ತು ಭಾಳಷ್ಟು ಜನ ಈ ಗಂಡಂದರು ಕಾಲು ಒತ್ತಿಸ್ಕೋಬಾರದು. ಗಂಡಂದ್ರ ಕೈಯಲ್ಲಿ ಕಾಲನ್ನು ಒತ್ತಿಸ್ಪರ್ಶ ಕೈ ಒತ್ತಲಿ, ಕಾಲು ಒತ್ತಿ ನೋವು ಅಂತಂದರೆ ಕಾಲನ್ನು ಯಾವುದೇ ಕಾರಣಕ್ಕೂ ಒತ್ತಿಸ್ಕೋಬಾರದು. ಪ್ರೀತಿಯಿಂದ ಮಾಡ್ತಾರೆ, ಕಾಲು ಒತ್ತುತ್ತಾರೆ, ತುಂಬ ನಡೆದು ಬಂದಿದೆಯಾ ಅಂತ ಮಾಡ್ತಾರೆ, ಮಾಡಿಸ್ಕೋಬಾರ್ದು. ಕಾಲನ್ನು ಸ್ಪರ್ಶನೇ ಮಾಡಿಸ್ಕೋಬಾರ್ದು. ಗಂಡನ ಕೈಯಲ್ಲಿ ಹೆಂಡತಿ ಪಾದ ಸ್ಪರ್ಶ ಮಾಡಿದ್ರೆ ಆಯುಷು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ಪ್ರತೀತಿ ಇದೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬಾರ್ದು. ಮಾಡಿ ನೀವು ನಮಸ್ಕಾರ ಪರಮೇಶ್ವರನ ನೆನೆಸ್ಕೋಬೇಕು. ನೆನೆಸ್ಕೊಂಡು ನೀವು
ಏನು ಮಾಡಬೇಕು ಅಂತಂದರೆ, ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ತಾಳಿಯನ್ನು ತೆಗೆದುಕೊಂಡು ನೀವು ಕಣ್ಣಿಗೆ ಹೊತ್ಕೋಬೇಕು. ಆಮೇಲೆ ಈ ಪತಿ ದೇವರ ಕೈಯಲ್ಲಿ ನೀವೇನು ಮಾಡಬೇಕು ಅಂತಂದರೆ ತಾಳಿಯನ್ನು ಕೊಟ್ಟು ಪೂಜೆಯನ್ನು ಮಾಡಿಸ್ಬೇಕು. ಮದುವೆ ಟೈಮಲ್ಲಿ ಮಾಡ್ತಾರೆ, ತಾಳಿ ಕಟ್ಟಾದಮೇಲೆ ಪೂಜೆ ಮಾಡಿಸ್ತಾರೆ. ಆದರೆ ನೀವು ತಾಳಿಯನ್ನು ಕುತ್ತಿಗೆನೇ ಹಾಕ್ಕೊಂಡಿರಬೇಕು. ಕುತ್ತಿಗೆನೇ ಹಾಕಿ ಅವ್ರ ಕೈಲಿ, ಪತಿ ದೇವರ ಕೈಲಿ ಕೊಟ್ಟು ನೀವು ಅಲ್ಲೇ ಅರಿಶಿನ ಹಾಕಿ ಕುಂಕುಮ ಹಾಕಿ ನೀವು ಗಂಧದ ಕಡ್ಡಿ ತೊಗೊಂಡು ಪೂಜೆ ಮಾಡಿ ಅಂತ ಹೇಳಬೇಕು. ಆವಾಗ ಗಂಡನ ಒಂದು ಆಯುಷ್ ಎಷ್ಟು ಗಟ್ಟಿಯಾಗಿರುತ್ತೆ ನೀವು ಅರ್ಥ ಮಾಡ್ಕೊಳ್ಳಿ, ಅದ್ಭುತವಾಗಿರುತ್ತೆ. ಗೊತ್ತಲ್ಲ, ನೀವು ಗಂಡನಿಗೆ ಯಾವುದೇ ರೀತಿಯಂಥ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಯಾವುದೇ ರೀತಿಯಂಥ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಗೊತ್ತಲ್ಲ, ಹಾಗಾಗಿ ಈ ಒಂದು ಸಣ್ಣ ಒಂದು ತಂತ್ರವನ್ನು ನೀವು ಮಾಡ್ಕೊಳ್ಳಿ. ಮತ್ತು ಈ ಅಖಂಡ ಸೌಭಾಗ್ಯತೆಯ ಆಗಬೇಕು ಅಂತಂತಂದರೆ ಪರಮೇಶ್ವರನ ಧ್ಯಾನ ಮಾಡ್ಕೊಳ್ಳಿ. ಮತ್ತು ನಾನು ಹೇಳುವಂಥ ಒಂದು ಪೂಜೆಯನ್ನು ಮಾಡಿ. ಮತ್ತು ಅಷ್ಟಲಕ್ಷ್ಮಿ ಯಂತ್ರ 8 ದಿಕ್ಕುಗಳಲ್ಲೂ ಕೂಡ ಸೌಭಾಗ್ಯವತಿ ಅಂದರೆ ಸಾಕ್ಷಾತ್ ಪಾರ್ವತಿ ಮತ್ತು ಲಕ್ಷ್ಮಿ ಅಖಂಡ ಸೌಭಾಗ್ಯವತಿಯರು ಇವರು. ಗೊತ್ತಲ್ಲ, ಹಾಗಾಗಿ ಅಷ್ಟಲಕ್ಷ್ಮಿ ಒಂದು ಸ್ವರೂಪ ಅಂತಂದರೆ ಈ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆಯನ್ನು ಮಾಡಿ ಗಂಡ ಮಕ್ಕಳಿಗೆ ತುಂಬ ಶ್ರೇಯಸ್ಸನ್ನು ಕೊಡುತ್ತೆ, ಆರೋಗ್ಯವನ್ನು ಕೊಡುತ್ತೆ, ಆಯುಷನ್ನು ಕೂಡ ಕೊಡುತ್ತದೆ. ಗೊತ್ತಲ್ಲ, ಆ ರೀತಿ ಗಂಡನ ಒಂದು ಪೂಜೆ ಮಾಡೋದ್ರಿಂದ ತುಂಬ ಚೆನ್ನಾಗುತ್ತೆ, ಅನುಕೂಲ ಆಗುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ನಾವು ಹೊಸದಾಗಿ ವಧುವರ ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿದ್ವಿ. ಇಲ್ಲಿ ತುಂಬ ಜನರ ಒಂದು ಮಾಹಿತಿ, ಅಂದರೆ ಯಾರ್ಯಾರು ಮದುವೆ ಆಗಬೇಕು ಅಂದರೆ ಡಾಕ್ಟ್ರು, ಇಂಜಿನಿಯರು, ದೊಡ್ಡ ದೊಡ್ಡ ಪ್ರೊಫೆಷನ್ನು, ಬಿಸ್ನೆಸ್ಸಲ್ಲಿರುವಂಥವ್ರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮಗೆ ತೋರಿಸ್ತಾ ಇದ್ದಾರೆ. ಊರುಗಳೇ ನಾವೊಂದು ಯಾವ್ದಾರು ಹೆಣ್ಣಿದ್ರೆ ಹುಡುಕಿ ಹೇಳಿ, ನಿಮ್ಮತ್ತು ಎಷ್ಟೊಂದು ಜಾತಕಗಳು ಬರುತ್ತೆ, ನೀವು ನೋಡಿ, ಯಾಕಂದರೆ ಮದುವೆ ಆಗುತ್ತೋ ಇಲ್ವೋ ಅಂತ ಕೇಳ್ತಾ ಇರ್ತಾರೆ, ಅಂಥವ್ರಿಗೆ ನಮ್ಗೆ ಹುಡುಕೊಡಿ ಅಂತ. ಅದಕ್ಕೋಸ್ಕರ ನಾನೇನು ಮಾಡ್ಬಿಟ್ಟಿದ್ದೆ ಅಂತಂದರೆ ವಧುವರ ಮಾಹಿತಿ ಕೇಂದ್ರನೇ ಮಾಡಿ, ಐಶ್ವರ್ಯ ವಧುವರ ಮಾಹಿತಿ. ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ. ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು. ಗೊತ್ತಲ್ಲ, ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನಿಮ್ಮ ಅದ್ಭುತವಾದಂಥ ಮಾಹಿತಿ. ಈಗ ಆಲ್ರೆಡಿ ಸುಮಾರು ನಾನು ಸ್ಟಾರ್ಟ್ ಮಾಡೋದನ್ನ ಒಂದು 7-8 ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ. ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು 40-50 ಮದುವೆ ಮಾಡಿದ್ದೀನಿ. ಅದಾದಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ದೀನಿ. ಆ್ಯಪ್ ಇದೆ, ಅದರಲ್ಲೂ ಕೂಡ ನೀವು ನೋಡ್ಬೋದು. ವೆಬ್ಸೈಟ್ ಇದೆ, ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ. ಇಲ್ಲಾಂದರೆ ನಮ್ಗೆ ಫೋನ್ ಮಾಡಿ. ಇಂಥ ಎಷ್ಟೊಂದು ಜನಕ್ಕೆ ಮನೇಲಿ ತಂದೆ ಇರಲ್ಲ, ಹೆಣ್ಮಕ್ಳು ನೋಡಬೇಕು, ಯಾರೂ ಕೂಡ ನೋಡೋರಿರಲ್ಲ, ಅಂಥವ್ರಿಗೂ ಕೂಡ ನೀವು ಹೇಳಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಿಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು. ಯಾಕಂದರೆ ಇದು ಒಂದು ಮದುವೆ ಮಾಡೋಂಥದ್ದು ಪುಣ್ಯದ ಕೆಲಸ, ಇದು ಎಲ್ರಿಗೂ ಸಿಗಲ್ಲ. ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು, ಗೊತ್ತಲ್ಲ, ಫಾರಿನಲ್ಲಿರೋಂಥ ಗಂಡ ಆಗಿರ್ಬೋದು ಅಥವಾ ಫಾರಿನಲ್ಲಿ ಇರೋದು ಹುಡುಗಿರದೇ ಇರ್ಬೋದು, ನಮ್ಮ ಹತ್ರ ಬರ್ತಾ ಇರುತ್ತೆ. ತುಂಬ ಪ್ರೊಫೈಲ್ ಬರ್ತಾರೆ, ಡಾಕ್ಟರ್ಸು, ಇಂಜಿನಿಯರ್, ಪ್ರೊಫೆಷನ್ಸು. ಯಾಕಂದರೆ ಅವ್ರಿಗೆ ತಕ್ಕಬೇಕಾಗಿರೋದು ಸಿಗಲ್ಲ. ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ. ಇದನ್ನು ನಾವು ಶಾಸ್ತ್ರೀಯವಾಗಿ ಇದನ್ನು ನೋಡಿ, ಜಾತಕವನ್ನು, ಕುಂಡಲಿನ ನೋಡಿ ಪರಿಶೀಲನೆ ಮಾಡಿ ಇಟ್ಟಿರ್ತೀವಿ. ನಮ್ಗೆ ಈಸಿಯಾಗಿ ನಮ್ಗೆ ಸಿಕ್ಬಿಡ್ತದೆ. ಹಾಗಾಗಿ ಯಾರೇ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ. ರಿಜಿಸ್ಟರ್ ಮಾಡಿ ಫೋಟೋವನ್ನು ಕಳಿಸಿ, ಬಯೋಡೇಟಾವನ್ನು ಕಳಿಸಿ. ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ. ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ. ನಿಮಗೆ ಈ ಥರ ಒಂದು ಹೆಣ್ಣಿದೆ, ಒಂದು ಗಂಡಿದೆ ಅಂತ ಅದ್ಭುತವಾದ ಒಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು. ಗೊತ್ತಲ್ಲ, ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ. ಖಂಡಿತವಾಗ್ಲೂ ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಬೇರೆಯವ್ರಿಗೆ ಯಾರಿಗಾದ್ರು ತಿಳಿಸಿ, ಖಂಡಿತವಾಗ್ಲೂ ಕೂಡ ಅದು ತುಂಬ ಒಳ್ಳೆಯದಾಗುತ್ತೆ, ತುಂಬ ಚೆನ್ನಾಗಿ. ಯಾಕಂದರೆ ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಿಗಾದ್ರು ತಿಳಿಸಿ ಇಂಥ ಕಡೆ ಇದೆ ಅಂತ. ಇದು ನೀವು ತಿಳಿಸಿ ಒಂದು ಮಾಹಿತಿ ಕೊಟ್ಟವ್ರು ಮದುವೆ ಆಯಿತು ಅಂತಂದರೂ ಕೂಡ ಆ ಒಂದು ಪುಣ್ಯದ ಫಲವೂ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಗೊತ್ತಲ್ಲ, ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ, ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ. ಖಂಡಿತವಾಗ್ಲೂ ಕೂಡ ನೀವು ಇದನ್ನು ರಿಜಿಸ್ಟರ್ ಆಗಿ ಯಾರ್ಯಾರು ಮದುವೆ ಆಗಿಲ್ಲ ಅಂಥವ್ರು. ಗೊತ್ತಲ್ಲ, ಇದು ವಿಚಾರ.